ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಆ ಗಂಡ ಹೆಂಡತಿ ಹೊಲ್ದಾಗ ದುಡ್ಕೋತ ಬಂದು ಒಂದು ದಿವಸ ಏನು ಮಾಡ್ತಾರೋ, ಒಂದು ಗಂಡ ಮಗನ ಹಿಡ್ತಾರೆ. ಭಾಳ ಬಡತಾನ ಇರ್ತೈತೆ ಅವ್ರು. ಹೆಂಗೆ ಬಡತಾನ ಇರ್ತೈತೆ ಅಂದ್ರೆ ಎಲ್ಲ ಜನ ನೋಡಿ ಅವ್ರಿಗೆ ಒಂಥರ ಮಾಡ್ತಿದ್ರು, ಹಂಗೆ ಅವ್ರಿಗೆ ಬಡತಾನ. ಆದರೂ ಅವರು ಅದನ್ನು ಕಿವಿಲಿ ಕೇಳಿ ಬಿಟ್ಟು ಬರ್ತಿದ್ರು. ಆ ಬಡತಾಣದೊಳಗೆ ಏನಾಕೈತಪ್ಪ ಅಂದ್ರೆ ಒಂದು ಸಂದರ್ಭ, ಒಂದು ಗಂಡ ಮಗನ ಹಿಡಿದು ಬಿಡ್ತಾರೆ. ಆವಾಗ ಆ ಕೂಸಿನ ತೊಗೊಂಡು ಕೆಲಸಕ್ಕೆ ಹೋಗ್ತಾರೆ. ದೊಡ್ಡದಾಗೋ ತನಕ ಒಂದು 6-7 ವರ್ಷ ಆಗೋ ತನಕ ಕೂಸಿನ ತೊಗೊಂಡು ಕಸಕ್ಕೆ ಹೋಗ್ತಾರೆ ಇಬ್ಬರು ಕೂಡ. ಅವು ಕಬ್ಬಿಗೆ ಹೋಗ್ತಾನೆ, ಆಕೆ ಕಸಕ್ಕೆ ಹೋಗ್ತಾಳೆ. ಕೂಸಿನ ತೊಗೊಂಡು ಪಾಪ ಹೊತ್ಕೊಂಡು ಹೋಗ್ತಿರ್ತಾಳೆ. ಆಕೆ ಕಸಕ್ಕೆ ಬಂದು ಹೆಣ್ಣು ಮಕ್ಕಳು ಆಕಿನ ಏನು ಕೇಳ್ತಿದ್ರು, ಅಲ್ಲ ಆ ಕೂಸಿನ ಯಾರ್ಯಾರು ಕೊಟ್ಟು ಬರಬಾರ್ದಾನೆ, ನಿನಗೂ ಎಷ್ಟು ಕಷ್ಟ ಆಗ್ತೈತಿ ಅಂತ ಕೇಳಿ. ಅವಾಗಕ್ಕೆ ಅಂತಾಳೆ ಅವ್ರಿಗೆ, ಕಸಕ್ಕೆ ಬಂದು ಹೆಣ್ಣು ಮಕ್ಕಳಿಗೆ ಏನು ಅಂತಾಳಂದ್ರೆ, ಇದು ನನ್ನ ಜೀವ ಐತಿ, ಯಾರಿಗಾರ ನಾ ಕೊಟ್ಟು ಬಣ್ಣ ಅಂದ್ರೆ ಅವ್ರು ಏನಾದರೂ ನನ್ನ ಖುಷಿ ಏನಾದರೂ ಚೂಜಿ ಪಾಜಿ ಇದು ಏನಾದರೂ ಚುಚ್ಚಿ ಏನಾದರೂ ಮಾಡಿದ್ರೆ ಅಂದ್ರೆ ತೋರ್ಸಕ್ಕೆ ಅಂತ ರೊಕ್ಕ ಕೇಳೈತೆ. ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡಬೇಕಾಗಿತ್ತು ಕೇಳ್ತೀನಿ. ಇಲ್ಲ, ನಿನ್ನ ಸಂಕಷ್ಟಗಳನ್ನು ನೋಡೋಕ್ಕಾಗವಲ್ತು, ನಿನ್ನ ಕಷ್ಟಗಳನ್ನು ನಮಗೆ ಕೇಳೋಕ್ಕಾಗವಲ್ತು, ಅದಕ್ಕೆ ಆ ಖುಷಿನ ಯಾರಿಗಾರು ಕೊಟ್ಟು ಬರಬಾರ್ದು ಅನ್ನಬೇಕೆಂದ ಅವ್ರು ಹತ್ತಿದ್ರು. ಯಾಕೆ ಅಂತಿದ್ಲು, ಅಲ್ಲ ನಾನು ನನ್ನ ಮಗನ ಹೊತ್ತುಕೊಂಡು ಬಂದಾನೆ, ಬಟ್ಟಾಗಿದ್ದಾಗ ನನಗೆ ವಜಿ ಅನಿಸಿಲ್ಲ, ಇನ್ನು ಕೂಸಿನ ಹಡದ ಮೇಲೆ ನಾನು ತೊಗೊಂಡು ಬಂದರೆ ನನಗೆ ಹೆಂಗೆ ವಜಿ ಅನ್ನಿಸ್ತೈತೆ, ನಿಮಗೆ ವಜಿ ಅನಿಸಿರಬೇಕಷ್ಟೆ, ನನಗೆ ವಜಿ ಅನ್ನಿಸ್ತಿಲ್ಲ. ನೀವು ತಿಳ್ಕೊಳ್ಳೋದು ವಿಪರೀತ ತಿಳ್ಕೊಳ್ಳೋದು, ಯಾರೇನು ಮಾಡೋದು? ಬಡವರು ಇರ್ಬೋದು, ನಾವು ಶ್ರೀಮಂತರಲ್ಲ, ಬಡವರು ಶ್ರೀಮಂತಕ್ಕಿಂತ ಹೆಚ್ಚದನ್ನೆಲ್ಲ. ಶ್ರೀಮಂತ ನಕ್ಕೋತ ಊಟ ಮಾಡ್ತಾನೆ, ಒಳಗಡೆ ದುಃಖ ಇರ್ತಾವೆ. ನಾನು ದಗದಕ್ಕೆ ಬಂದ ನಕ್ಕೋತ ಊಟ ಮಾಡ್ತಿರ್ತೀನಿ, ಒಳಗಡೆ ಸಂತೋಷ ಅದ ನನಗೆ. ಯಾಕೆ ಸಂತೋಷದ ಅಂದ್ರೆ ಕಷ್ಟಗಳು ಏನಂತ ನನಗೆ ಕೊಟ್ಟಾನಲ್ಲ ದೇವ್ರು, ಅದನ್ನು ನೋಡಿ ಸಂತೋಷ ಪಡ್ತಾನೆ. ದುಃಖಗಳು ಏನದಾವ ಅಂತ ಕೇಳ್ತಾನಲ್ಲ ದೇವ್ರು, ಅದನ್ನು ನೋಡಿ ಸಂತೋಷ ಪಡ್ತಾನೆ. ನಿಮ್ಮ ಜೋಡಿ ಕೂತು ಒಂದು ಹೊತ್ತು ಊಟ ಮಾಡಿ ಸಂತೋಷದಿಂದ ನಕ್ಕೋತ ಮನೆಗೆ ಹೋಗ್ತಾನಲ್ಲ, ಅದನ್ನು ನೋಡಿ ಸಂತೋಷ ಪಡ್ತಾನೆ. ಇದರ ಮುಂದೆ ಏನು ಬೇಕು? ನಾನು ಆ ತೊಟ್ಟು ಆಕೆ ತೊಗೊಂಡು ಬಂದಿರೋ ಕೂಸು ಕೇಳ್ತಿರ್ತ ಇವರು ಮಾತಾಡೋದನ್ನು. ನನ್ನ ತಾಯಿ ನನ್ನ ಹೊತ್ತ ಕಸಕ್ಕೆ ತಗೊಂಡು ಬಂದಾಳೆ, ಎಷ್ಟು ಸಂತೋಷವಾಗಿ ಮಾತಾಡ್ತಾಳೆ ನೋಡಿ, ತಲ್ಲೇ ಮಾತಾಡ್ತಿರ್ತದೆ ಕೂಸು. ನನಗೆ ಎಷ್ಟು ದುಃಖ ಆಗಕತ್ತೈತಿ ನನ್ನ ತಾಯಿ ಮಾತಾಡೋದು. ದೊಡ್ಡವಾದ ಕೂಡಲೇ ನನ್ನ ತಾಯಿನ ನಾನು ಮೆಟ್ಟಿಗೆ ಹಚ್ಚಬೇಕು, ನನ್ನ ತಾಯಿಗೆ ನಾನು ಕುಂದಿಸಿ ಕುಳ್ಳು ಹಾಕಬೇಕು, ನನ್ನ ತಾಯಿಗೆ ಖುಷಿಯಾಗಿ ನಕ್ಕೋತ ಒಂದು ಮಾಡೋ ನನ್ನ ನೋಡಿ ನಕ್ಕೋತ ಇರಬೇಕು, ಹಂಗಾಗಿ ನಾ ಮಾಡಿ ತೋರಿಸ್ಬೇಕಂತ ಕೂಸು ಅಂತಿತ್ತು. ಆಕೆಗೂ ಒಟ್ಟು ಜೋಡಿ ಊಟಕ್ಕೆ ಕೂತಾಗ ದುಃಖ ಆಗ್ತಿತ್ತು. ಬಡತಾನ ಐತಿ, ಏನು ಮಾಡೋದು? ತಪ್ಪೇನಿಲ್ಲ. ಕೊಟ್ಟಿದ್ದ ಶರೀರ ದೇವರ ಕೊಟ್ಟಿದ್ದ ಬಡತಾನ ಹೆಂಗಾರೆ ಬದುಕಬೇಕಾಗಿದೆ ಅಷ್ಟೇ. ಹೆಂಗೆ ಬದುಕಬೇಕು ಅಂತಾರೆ, ಎಲ್ಲರೂ ನೋಡಿ ನಾಚ್ಕೋಬೇಕು ಅಂತ ಬದುಕಬಾರೋ, ಎಲ್ಲರೂ ನೋಡಿ ಸಂತೋಷ ಪಡಬೇಕು, ಹಂಗೆ ನಕ್ಕೋತ ಮಾತಾಡಬೇಕು ನಮ್ಮ ಬಗ್ಗೆ, ಹಂಗೆ ಬದುಕಬೇಕು, ಖುಷಿ ಇರಬೇಕು. ನಾವು ಇವತ್ತನ ದುಡಿದು ಇವತ್ತು ಮನೆಗೆ ತಂದು ಊಟ ಮಾಡುವಲ್ಲಕ್ಕೆ ನಮ್ಮಲ್ಲಿ ನಗು ಮುಖ ಇರಬೇಕು, ಹಂಗೆ ಬದುಕಬೇಕು. ಅವಾಗ ಆಕೆ ಜೋಡಿ ಬಂದು ಗೆಳತಿಯಾರು ದೋಸ್ತರು ಎಲ್ಲರೂ ಅಂತಿದ್ರು ಆಕೆಗೆ, ನಿನ್ನಲ್ಲಿ ಇಷ್ಟು ಕಷ್ಟ ಐತಲ್ಲ, ಈ ಮಗುವಿನ ತೊಗೊಂಡು ಬಂದ ಕಸಕ್ಕೆ ಬರ್ತೀಯಲ್ಲ, ನಿನ್ನಲ್ಲಿ ಇಷ್ಟು ಕಷ್ಟಗಳಿದ್ರು ಯಾರಿಗೂ ಹೇಳ್ಕೊಳ್ಳೋ ಶಕ್ತಿ ನಿನ್ನೆಲ್ಲ ದೇವರು ಕೊಟ್ಟಿಲ್ಲ, ಈ ದುಃಖವನ್ನು ಕೊಟ್ಟಿಲ್ಲ, ನಕ್ಕೊಟ್ಟು ಮಾತಾಡೋ ಅವಕಾಶ ನನಗೆ ದೇವರು ಕೊಟ್ಟಾನಲ್ಲ, ನಾವು ನಿನ್ನ ನೋಡಿ ಕಲಿಬೇಕಂತ ಹೇಳತ್ತಿದ್ರು ಅವರು. ಯಾಕೆ ಮನಸ್ಸಿನೊಳಗೆ ಅಂತಿದ್ರು, ನೀವು ಕಲಿತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಕಲ್ತಿದ್ದೀನಲ್ಲ, ನಂದರೆ ನೀವು ಕಲಿಯುತ್ತೆ ಮನಸ್ಸಿನೊಳಗೆ ಅಂತೀರಿ. ನೀವು ಹೆಂಗೆ ಕಲಿಬೇಕು ಅಂದ್ರೆ ನನ್ನ ನೋಡಿ ಕಲಿಬೇಕಾಗಿಲ್ಲ, ನಿಮ್ಮಲ್ಲಿ ಮನಸ್ಸು ಕಲಿಬೇಕು ಅನ್ನುವಂಥ ಸಾಧನೆಗಳು ಬರಬೇಕು, ಆವಾಗ ನಿಮ್ಮಲ್ಲಿ ಕಲಿಯೋಕ್ಕೆ ಸಾಧ್ಯ ಆಗ್ತೈತೆ ಅಂತ ಹೇಳ್ತೀನಿ. ಆವಾಗ ಇವನ್ನೆಲ್ಲನೂ ಕಲಿಬೇಕಾದ್ರೆ ಯಾರ ಹಂತಕರ ಹೋಗಿ ನೀ ಏನು ಕಲಿತು ಬಂದದೆಯೋ, ಅಥವಾ ನೀ ಮದುವೆಯಾಗಿ ಬಂದ ಗಂಡನ ಮನೆಯಾಗ ಏನಾದರೂ ಕಲ್ತದೆಯೋ ಅಂತ ಹೆಣ್ಮಕ್ಳು ಕಸಕ್ಕೆ ಬಂದವ್ರು ಆಕೆನ ಕೇಳ್ತಾರೆ. ಆಕೆ ಅಂತಾಳೆ, ಆಕೆ ನಾನು ಬಡತನದೊಳಗದಾನೆ, ನನಗೆ ಕಷ್ಟಗಳೇನು ಅನ್ನೋದು ಗುರ್ತೈತಿ, ದುಃಖಗಳನ್ನೋದು ಏನು ಗುರ್ತೈತಿ, ₹1 ಬೆಲೆ ಏನು ಅನ್ನೋದಕ್ಕೆ ನನಗೆ ಗುರ್ತೈತಿ, ಅದನ್ನು ತಿಳ್ಕೊಂಡು ನಾನು ಅಂತೇಕೆಂದು ಆ ಹೆಣ್ಮಗಳು ಹೇಳ್ತಾಳೆ.
ಇನ್ನು ನಿಮ್ಮ ಜೋಡಿ ನನಗೆ ಮಾತಾಡೋ ಸಾಕ, ಮತ್ತು ನಾಳೆ ಕಸಕ್ಕೆ ಬರ್ತಾನೋ, ನನ್ನ ಗಂಡ ಹಾದಿ ಕಾಯ್ತಿರ್ತಾನೋ, ಅಡುಗೆ ಮಾಡಬೇಕು ಕತ್ತಿಕೆಂದ ಅವ್ರಿಗೆಲ್ಲರಿಗೂ ಹೇಳಿಕೆಂದ 6 ಗಂಟೆಗೆ ಮನೆಗೆ ಹೋಗ್ತಾಳೆ. ಗಂಡ 8 ಗಂಟೆಗೆ ಕೆಲಸ ಬಿಟ್ಟು ಬರ್ತಾನೆ. ನಾವು ಬರಗುಡ್ದ ಕೆಲಸ ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು. ಹಾಡ್ಕೋತ ಕೆಲಸ ಮಾಡ್ತಾಳೆ, ಮಗನ ಮಲಗಿಸ್ತಾಳೆ. ಮನೆಗೆ ಬಂದು ಮಗನ ಮಲಗಿಸಿ ಹಾಡ್ಕೋತ ಕೆಲಸ ಮಾಡ್ತಾಳೆ. ಏನು ಹಾಡ್ತಾಳೆ, ಮಗುವಿನ ಹಾಡ್ಕೋತ ಮಲಗಿಸಿ ರೊಟ್ಟಿ ಒಣಗಿ ಮಾಡುತ್ತಾಳೆ. ಇಷ್ಟು ಚಂದ ಮಾಡ್ತಾಳೆ ರೊಟ್ಟಿ ಒಣಗಿ. ಅವಾಗ ಎಲ್ಲ ಅಡುಗೆ ಮಾಡಿ ರೆಡಿ ಮಾಡಿ ಇನ್ನೇನು ತಟ್ಟೆ ಒಳಗಿಟ್ಟು ತಟ್ಟೆ ಮೇಲೆ ಇಡ್ತಾಳು. 7-7 ಆಗತ್ತೆ. ಗಂಡನ ಹಾದಿ ಕಾಯ್ಕೋತ ಕೂತು ಬಿಟ್ಟಿರ್ತಾಳೆ ಹೆಂಡ್ರಿ. ನಾ ಕಸಕ್ಕೆ ಹೋಗಿ ಬನ್ನಿ, ಮನೆಯೊಳಗೆ ಕಸ ಮುಸುರಿ ತಿಕ್ಕೀನಿ, ನನ್ನ ಮಗನ ಮಲಗಿಸೀನಿ, ನನ್ನ ಗಂಡ ಬರವಲ್ಲ. ಎಲ್ಲ ಕೆಲಸ ಮಾಡಿಟ್ಟ ನನ್ನ ಗಂಡ ಬರವಲ್ಲ. ಹಾದಿ ಕಾಯ್ತಾಳೆ ಗಂಡನ ಹೆಂಡತಿ. ಹೆಂಗೆ ಕಾಯ್ತಾಳಂದ್ರೆ ಅಷ್ಟೊಂದು ಪ್ರೀತಿ ಅಕ್ಕಿ ಮ್ಯಾಲ. ಅಕ್ಕಿ ಪ್ರೀತಿ ಗಂಡನ ಮ್ಯಾಗ ಅಷ್ಟು ಪ್ರೀತಿ ಗಂಡನ ಮ್ಯಾಗ ಇರ್ತೈತೆ. ಗಂಡ ಅಲ್ಲಿಂದ ಬರ್ತಿರ್ತಾನೆ, ಹೆಂಡತಿಗೆ ಏನಾದರೂ ತಿನ್ನಾಕ ತೊಗೊಂಡ್ಬರ್ತಾನ. ನನ್ನ ಹೆಂಡತಿ ನನ್ನ ಹಾದಿ ಕಾಯ್ತಿರ್ತಾಳೆ, ಆಕೆಗೆ ಏನಾದರೂ ಒಯ್ಬೇಕು ತಿನ್ನಾಕ ಕಟ್ಟಿಕೆಂದ ದಗದ ಬಿಟ್ಟು ಬರುವತ್ತಿನ ವಿಚಾರಗಳನ್ನು ಮಾಡ್ತಾನೆ. ಒಂದು ಅಂಗಡಿಗೆ ಹೊಕ್ಕಾನು, ಸೇಬು ಹಣ್ಣು, ದ್ರಾಕ್ಷಿ, ಅದು ಇದು ಹಣ್ಣು ಹಂಪಲ ತೊಗೋತಾನೋ. ಸ್ವೀಟ್ ಮಾರ್ಟ್ ಅಂಗಡಿಗೆ ಹೋಗ್ತಾನೋ, ಸ್ವೀಟ್ ತೊಗೋತಾನೋ, ಸ್ವಲ್ಪ ಮಿಕ್ಸ್ ಚಿನ್ನಮುರಿ ತೊಗೋತಾನೆ ಹಿಂತಿ ತಿನ್ನಾಕ. ಮಗಗೆ ತೊಗೋತಾನೆ ಮೆತ್ತಾನು, 1-2 ಪೇಡೆ ತೊಗೋತಾನೆ ಮಗಗೆ ತಿನ್ನಾಕ. ಅವಾಗ ಹಾದಿ ಕಾಯ್ತಿರುವ ಹೆಂಡತಿ, ನನ್ನ ಗಂಡ ಏನು ತಿನ್ನಾಕ ನನಗೆ ತರೋದು ಬೇಕಾಗಿಲ್ಲ, ಪ್ರೀತಿಯಿಂದ ನಕ್ಕೋತ ಬಂದ್ರೆ ಸಾಕತ್ತ ಹೆಂಡತಿ ಹಾದಿ ಕಾಯ್ತಿರ್ತಾಳೆ ಗಂಡನ. ಚೀಲದಾಗ ತಿನ್ನಾಕ ತೊಗೊಂಡು ಬರಾಕತ್ತಿರ್ತಾನೋ. ಅವಾಗ ಹೆಂಡತಿ ದೂರ ಇರ್ತಾರೆ ನೋಡಿ, ಗಂಡನಂತ ಕೂಡ್ಕೋತ ಹೋಗ್ತಾಳೆ. ನನ್ನ ಗಂಡ ಏನೋ ತಿನ್ನಾಕ ತಂದ ನನಗಪ್ಪ ನೋಡಬೇಕಂತ ಹೇಳ್ತಾರೆ. ಗಂಡ ಸಂತೋಷದಿಂದ ನಕ್ಕೋತಕ್ಕೆ ಕೈಯಾಗ ಚೀಲ ಕೊಡ್ತಾನೆ. ಎಷ್ಟು ಸಂತೋಷ ನಿನ್ನ ಲೋಕ್ಯರಾಕತ್ತೈತಿ ನೋಡಿ. ನಿನ್ನಂಥ ಹೆಂಡತಿನ ಪಡ್ಕೋಬೇಕಾದ್ರೆ ನಾ ಎಷ್ಟು ಕಷ್ಟಗಳನ್ನು ಪಟ್ಟಿದ್ದೇನೆ, ಎಷ್ಟು ನಾ ಸಂತೋಷ ಪಟ್ಟಿರ್ಬೇಕು. ನಿನ್ನಂಥ ಹೆಂಡತಿನ ಪಡ್ಕೋಬೇಕಾದ್ರೆ ನಾ ಯಾವ ದೇವ್ರನ್ನ ತಕ್ಕ ತಪಸ್ಸು ಮಾಡಿದ್ನಿ ಆಂಬಲ್ಲ. ನೀ ಸಿಕ್ಕಿದ್ದು ನನಗೆ ಭಾಳ ಅಪರೂಪ ಆಗಿತ್ತು. ಹೆಂಡತಿ ಅಕ್ಕಿ ಒಂದು ಮಾತಾಡ್ತಾಳೆ ಗಂಡಗೆ, ನಿನ್ನ ನಾ ಪಡ್ಕೋಬೇಕಾದ್ರೆ ನಾನು ಎಷ್ಟು ಯಾವ ದೇವ್ರಂತ ಎಷ್ಟು ತಪಸ್ಸು ನಮ್ಮ ತಾಯಿ ತಂದೆ ಕೊಟ್ಟಿದ್ರೆ ಆಂಬಲ್ಲ, ನಾನು ಕೂತಿದ್ನಿ ಆಂಬಲ್ಲ. ನಿನ್ನ ಪಡ್ಕೋಬೇಕು ಅಂದ್ರೆ ಎಷ್ಟು ನಿನ್ನಲ್ಲಿ ಗುಣಗಳು ಹಸನದಾವ ಅಂದ್ರೆ ಯಾರ ಗಂಡ ಅಂತ ಇರ್ತಾವಿಲ್ಲ ಗೊತ್ತಿಲ್ಲ. ಆದ್ರೆ ನೀ ನನಗೆ ಸಿಕ್ಕಿ ಅಂದ್ರೆ ಭಾಳ ಅಪರೂಪ ಸಿಕ್ಕದಿ. ನೀ ನನಗೆ ಸಿಗಬೇಕಾದ್ರೆ ನಾವು ಏನೋ ಪುಣ್ಯ ಮಾಡೀನಿ, ಅದಕ್ಕೆ ನೀ ಸಿಕ್ಕದಿ ಅಂತ ಹೆಂಡತಿ ಗಂಡಗೆ ಹೇಳ್ತಾಳೆ. ನಡಿ ಹಂಗಾರೆ ಒಳಗಡೆ ಏನು ಮಾಡಿದೆ, ಇಬ್ಬರು ಕೂಡಿ ಊಟ ಮಾಡಿ ಮತ್ತೆ ಮಲ್ಕೊಂಡು ಹೊರಗೆದ್ದು ಕೆಲಸಕ್ಕೆ ಹೋಗ್ಬೇಕಂತ ಗಂಡ ಮನೆಗೆ ಒಳಗೆ ಕರ್ಕೊಂಡು ಬರ್ತಾನೆ. ಇಬ್ಬರು ಕೂಡಿ ತಾಟ್ನಾಗ ಹಾಕೊಂಡು ಊಟ ಮಾಡ್ತಿರ್ತಾಳೆ. ಕೂಸು ಹಲ್ತಿರ್ತೈತಿ. ಈಗ ಹೊಟ್ಟೆ ಕೂಸಿಗೇನು ಹಾಕಿಲ್ಲ, ಮಗಗೇನು ತಿನ್ಸಿದಿಲ್ಲ ಅಂತ ಗಂಡ ಕೇಳ್ತಾನೆ. ಹೆಂಡತಿ ಇಲ್ಲ, ಮನೆ ಎಷ್ಟೇ ಕುಡಿಸೀನಿ. ಹಂಗಾರೆ ಚೀಲದೊಳಗೆ 2 ಮೆತ್ತನು ಅವನಿಗೆ ಪೇಡೆ ತಂದಾನೆ, ತಿನ್ನಾಕ ಕೊಡು, ಸಮಾಧಾನ ಆಗ್ತಾನೆ ನಾವು. ಖುಷಿಯಿಂದ ಹೆಂಡತಿ ಚೀಲದಾಗಿನ ಪೇಡೆ ತಕ್ಕೊಂಡು ಮಗ ಕೊಡಕ್ಕೆ ಹೋಗ್ತಾಳೆ. ಕೂಸು ತಗೋದಿಲ್ಲ, ಅದು ತಿನ್ನೋ ಮನಸ್ಸು ಇರೋದಿಲ್ಲ, ಹೊಟ್ಟೆ ತುಂಬಿರುತ್ತೆ ಕೂಸಿನ. ಅದು ಕೂಸು ಯಾಕೆ ಅಳ್ತಿತ್ತು, ನನ್ನ ತಾಯಿ ಬಿಟ್ಟು ಹೋಗ್ಯಾಳತ್ತ ದುಃಖದಿಂದ ಕೂಸು ಅಳ್ತಿರ್ತೈತಿ. ಎಲ್ಲೂ ಬಿಟ್ಟು ಹೋಗಿಲ್ಲ, ಆಕೆ ತನ್ನ ಗಂಡನ ಜೋಡಿ ಕೂತು ಸಂತೋಷವಾಗಿ ನಕ್ಕೋತ 2 ಊಟ ಮಾಡಕತ್ತಾಳಷ್ಟೇ. ಮಗುವಿಗೆ ಗೊತ್ತಿಲ್ಲ ಹೆಂಗೆ ಬದುಕಬೇಕು ಅಂದ್ರೆ ಎಲ್ಲರೂ ನೋಡಿ ನಮ್ಮನ್ನು ಹೀಯಾಳಿಸ್ತಿರ್ತಾರಲ್ಲ, ಅವರ ಮುಂದೆ ನಾವು ನಕ್ಕೋತ ಬದುಕಬೇಕು. ಯಾರು ನಮ್ಮನ್ನು ಕಲ್ಲು ಒಗಿತಿರ್ತಾರೆ ನಮ್ಮನ್ನು ನೋಡಿದ ಕೂಡಲೇ ಅವ್ರ ಜೋಡಿ ನಕ್ಕೋತ ಮಾತಾಡಬೇಕು, ಅವ್ರ ಜೋಡಿ ನಾವು ನಕ್ಕೋತ ಇರಬೇಕು, ನಕ್ಕೋತ ಬದುಕು ತೋರಿಸಬೇಕು. ಯಾಕೆ ಬದುಕು ತೋರಿಸಬೇಕಂದ್ರೆ ಅವ್ರ ಕಲ್ಲು ಒಗದಾರು ಹೋಗ್ತಾಳೆ, ಅದ ಕಲ್ಲು ತೊಗೊಂಡು ನಾವು ಅವ್ರಿಗೆ ಹೆಟ್ಟಿದ್ವು ಅಂದ್ರೆ ನಮಗೆ ವ್ಯತ್ಯಾಸ ಇರೋದಿಲ್ಲ. ಅದನ್ನು ತಿಳ್ಕೋಬೇಕು ನಾವು ಜಗತ್ತಿಗೆ. ನಾವು ಹಂಗೆ ಬದುಕ ತೋರಿಸ ಹಂಗೆ ಬದುಕೆ ನಾವು ಇಬ್ಬರು ಗಂಡ ಹೆಂಡತಿ ತೋರಿಸಬೇಕು. ಮಗುವಿನ ನಾವು ಒಂದೇ ಗಂಡ ಹಿಡ್ದೀವಲ್ಲ, ಆ ಮಗುವಿಗೆ ಜೋಗಳ ಹಾಡಿಕರನ್ನ ಮಲಗಿಸು. ಮುಂಜಾನೆ ಎದ್ದು ಕೂಡಲೇ ಆ ಮಗುವಿಗೆ ನೀನು ನೀರು ಕಾಸಿಕೊಂಡು ಜಳಕ ಮಾಡಿಸಿ ದಗದಕ್ಕೆ ಹೋಗೋದು ಮರಿಬೇಡ. ದಗದಕ್ಕೆ ಹೋಗೋದು ಮರಿ ಆದ್ರೆ ಆ ಕೂಸಿನ ನಾವು ಜೋಪಾನ ಮಾಡಕತ್ತೀವಿ ಅಂದ್ರೆ, ಒಂದು ಗಂಡ ಹಿಡಿದ್ವಿ ಅಂದ್ರೆ ದೇವ್ರು ನಮ್ಗೆ ಅದನ್ನ ಮಗುವಿನ, ಒಂದು ಗಂಡ ಮಗುವಿನ ಯಾರಿಗೂ ಬೇಡ್ರು ಕೊಡಂಗಿಲ್ಲ, ಒಂದು ಗಂಡ ಮಗುವಿನ ಕೊಟ್ಟಾನು. ನೀ ದಗದಕ್ಕೆ ನಾಳೆ ಒಂದು ಸೋಗೋದು ಬಿಡು.
ಆದ್ರೆ ಆ ಮಗುವಿಗೆ ಏನು ಹತ್ತದ ಅದನ್ನೆಲ್ಲ ಸಂರಕ್ಷಣೆ ಮಾಡಬೇಕಾದದ್ದು ನೀವು ಹೆಂಡತಿ ಕರ್ತವ್ಯ ಅದನ್ನೆಲ್ಲ ಮಾಡಬೇಕು ಅಂತೇಳಿ ಗಂಡ ಹೆಂಡತಿಗೆ ಹೇಳ್ತಾನೆ. ಹೆಂಡತಿ ನಕ್ಕೋತ ಗಂಡಗ ಹೇಳ್ತಾಳಕ್ಕೆ, ನಿನ್ನ ಮ್ಯಾಲ ಪ್ರೀತಿ ಐತಿ, ಅವನ ಮ್ಯಾಲ ಪ್ರೀತಿ ಐತಿ, ಎಷ್ಟು ನಾ ಪ್ರೀತಿ ಅದಾನೆ ಅಂದ್ರೆ ಆ ಕೂಸು ನನ್ನ ನೋಡು ನಗುತ್ತಿತ್ತು, ನನ್ನ ತಾಯಿ ಎಷ್ಟು ಸಂತೋಷವಾಗಿದ್ದಾಳೆ, ನನ್ನ ತಂದೆ ಎಷ್ಟು ಸಂತೋಷವಾಗಿದ್ದಾನೆ. ಅದಕ್ಕೆ ಆ ಮಗುವಿನಷ್ಟು ಜಾಕಿ ಮಾಡಿ ನಗ್ತಾ ಆ ಮಗುವಿಗೆ ನಾ ಎಷ್ಟೆಲ್ಲ ಏನೆಲ್ಲ ಮಾಡ್ತಾನೆ ಆ ಮಗುವಿಗೆ ಗೊತ್ತತಿನತ್ತ ಗಂಡನ ಕೇಳ್ತಾನೆ. ಆವಾಗ ಗಂಡ ಅಂತಾನೆ, ಅದಕ್ಕೆ ನಿನ್ನ ಮೇಲೆ ಇದನ್ನೆಲ್ಲ ಬಿಟ್ಟು ನಾ ತೆಗೆದಕ್ಕೆ ಹೋಗಿರ್ತಾನೋ, ನಾಳೆ ಅದು ದೊಡ್ಡದಾದ ಕೂಡಲೇ ಎಲ್ಲಾದ್ರೂ ಒಂದು ಎಜುಕೇಷನ್ ಕಚ್ಚಿ ಶಾನ್ಯಾನ ಮಾಡೋ, ನಾವು ಇಬ್ಬರೂ ದೊಡ್ಡದಿವಲ್ಲ ಅದನ್ನ ಒಂದು ಶಾನ್ಯಾನ ಮಾಡೋ ನೋಡ್ಬೇಕಂತ ಗಂಡ ಹೇಳ್ತಾನೆ. ಹೆಂಡತಿ ಎಷ್ಟು ಖುಷಿ ಪಡ್ತಾಳು ಅಂದ್ರೆ, ನನ್ನ ಗಂಡನ ಬಾಯಿಂದ ಎಷ್ಟು ಸಂತೋಷದ ಮಾತು ಬರಕತ್ತಾವು, ನನ್ನ ಗಂಡನ ಮಾತು ಕೇಳಿ ನನಗೆ ಎಷ್ಟು ಖುಷಿ ಅನಿಸ್ತು, ನನ್ನ ಮಗಗೆ ಎಷ್ಟು ಖುಷಿ ಅನ್ನಿಸ್ಬಾರ್ದು ಅಂತ ಹೆಂಡತಿ ಕೇಳ್ತಾಳೆ. ಅವಾಗ ಗಂಡ ಹೆಂಡತಿ ಖುಷಿಯಿಂದ ಮಾತಾಡಿ ಮುಂಜಾನೆ ಮತ್ತೆ ಕೆಲಸಕ್ಕೆ ಹೋಗ್ತಾರೋ, ಖುಷಿಯಿಂದ ತೊಗೊಂಡೋಗ್ತಾರೆ. ಇವ್ರು ನಿಂತಿರ್ತಾರಲ್ಲ ಹೆಣ್ಮಕ್ಳು 4 ಮಂದಿಕ್ಕೆ ಬರೋ ಹಾದಿ ಕಾಯ್ತಿರ್ತಾರೆ. ಒಟ್ಟರು ಕೂಡಿಕೆರಿಂದ ಊಟ ಮಾಡಿರಿ ಅಂತ ಹೋದ ಕೂಡಲೇ ಭೇಟಿ ಆಗಿ ಕೇಳ್ತಾರೆ, ಒಟ್ಟರು ನಡ್ರಿ ಹಂಗಾರಿನ ಕಸಕ್ಕೆ ಹೋಗೋಣತ್ತಕ್ಕೆ ಎಲ್ಲರೂ ಊಟ ಮಾಡಿ ಅಂತಾರೋ, ಕಸಕ್ಕೆ ಹೋಗ್ತಾರೋ. ಇನ್ನೇನು ಕಸದಾಗ ಕೊಂಡಿರ್ತಾರೋ, ಸಾಹುಕಾರ ಬರ್ತಾನಲ್ಲ, ನಿಮ್ಮ ಮಾತಾಗಿ ಕೇಳೋದಾತ್ ಯಾವಾಗ ಕೆಲಸ ಮಾಡ್ತಿರ್ತಾರೆ, ಬೇಯ್ತಾನ ಮಾಲಕ್ಕ ಬಂದು, ಎಲ್ಲರನ್ನೂ ಬೇಯ್ತಾನೆ, ಇಕ್ಕಿನೂ ಬೇಯ್ತಾನೆ, ಅವ್ರನ್ನೂ ಬೇಯ್ತಾನೆ. ಅವಾಗ ಆಕಿ ಅಂತಾಳೆ, ನಾ ಕೂಸಿನ ತೊಗೊಂಡು ಎಲ್ಲನೂ ಕೆಲಸ ಮಾಡಿ ಬೇರೆಬೇಕು, ಸಾಹುಕಾರ ಸ್ವಲ್ಪ ಲೇಟ್ ಆಗೈತಿ ಬೇಯಬೇಡ್ರಿ ಅಂತ ಹೇಳ್ತಾಳೆ. ಹೆಣ್ಣು ಮಗಳ ಕೂಸಿನ ತೊಗೊಂಡು ಬಂದ ನನ್ನ ಮಗ ಅವರು ಇದ್ದವ್ರು ಇರ್ತಾರೆ, ಆಕೆಗೆ ಬೇಯಬೇಡ್ರಿ ಪಾಪ ಭಾಳ ಕಷ್ಟ ಐತಿ, ಗಂಡನ ಕಳಿಸಬೇಕು, ಮಗುವಿನೆಲ್ಲ ಹೊತ್ತು ಆಕಿನ ಮಗನ ಎಲ್ಲ ಸಂರಕ್ಷಣೆ ಮಾಡ್ಕೊಂಡು ಕೂಸಿನ ತೊಗೊಂಡು ಬರ್ಬೇಕಾದ್ರೆ ಕೆಲಸ ಭಾಳ ಆಕತಿ, ಬೇಯಕ್ಕೆ ಹೋಗ್ಬೇಡ್ರಿ ಸಾಹುಕಾರಿಗೂ ಹೇಳ್ತಾರೆ. ಅವ್ರು ಸಾಹುಕಾರಿಗೆ ಆ ಕಷ್ಟ ಗೊತ್ತಿರಂಗಿಲ್ಲ, ಬೇಯೋದು ಅಷ್ಟೇ ಗೊತ್ತಿರ್ಬೇಕು. ಸಾಹುಕಾರ ಕೆಲಸ ಮಾಡಿರಿ ಹಂಗೆ ಕೊಡ್ಬೇಕಂದ್ರೆ ನಿಮಗೆ ಪಗಾರ, ಕೆಲಸ ಮಾಡಕತ್ರಿ, ಕೆಲಸ ಮಾಡಿದ ಮೇಲೆ ಪಗಾರ ಕೊಡೋಕೆ ಸಾಧ್ಯ ಆಕತಿ, ಕೆಲಸ ಮಾಡಬೇಕು. ಅದಕ್ಕೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೋ, ಮಧ್ಯಾಹ್ನ 1 ಊಟಕ್ಕೆ ಬಿಡ್ತಾರೆ. 1 ಊಟಕ್ಕೆ ಬಿಟ್ಟು ಒಂದು ಗಿಡದ ನೆಳ್ಳಿಗೆ ಬಂದು ಊಟ ಮಾಡಕತ್ತಾರೆ. ಇಷ್ಟು ಸಿಂಹ ಎತ್ತತ್ತೆ ಅವ್ರಿಗೆ, ಊಟ ಸಣ್ಣಗೆ ಸಿಂಹ ಎತ್ತತ್ತಂದ್ರೆ ಅವ್ರ ಮುಂದೆ ಎಂಥ ಅಮೃತ ಕೊಟ್ಟರು ಕೂಡ ಆ ಅಮೃತನ ತೊಗೊಳ್ಳೋದಿಲ್ಲ ಅವರು, ಅಷ್ಟು ಸಿಂಹ ಎತ್ತತ್ತೆ. ಅವ್ರು ತೊಗೊಂಡು ಬಂದ್ರೆ ಊಟ, ಬಡವರು ಊಟ ಅಷ್ಟು ಸಿಂಹ ಇರ್ತೈತಿ.